ಇವತ್ತು ನಾವು ಸಾವ್ಜಿ ಸ್ಪೆಷಲ್ ಚಿಕನ್ ರೆಸಿಪಿ ಮಾಡೋಣ. ಉತ್ತರ ಕರ್ನಾಟಕದಲ್ಲಿ ಸಾವ್ಜಿ ನಾನ್ ವೆಜ್ ಅಂದ್ರೆ ತುಂಬಾ ಫೇಮಸ್. ಅಲ್ಲಿ ಮಾತ್ರ ಅದರ ಚಿಕನ್ ಜಾಸ್ತಿ ಮಾಡ್ತಾರೆ. ಮೊದಲು ನಾವು 500 ಗ್ರಾಂ ಚಿಕ್ಕದಾದ ಕಟ್ ಮಾಡಿರೋ ಚಿಕನ್ ಪೀಸ್ಗಳು ಉಪ್ಪು ನೀರಿನಲ್ಲಿ ಹಾಕಿ 5 ನಿಮಿಷಗಳ ಕಾಲ ಚೆನ್ನಾಗಿ ತೊಳೆದಿದ್ದೇವೆ. 2 ಚಮಚ ಪುಡಿ ಉಪ್ಪು, 1 ಚಮಚ ಅರಿಶಿನ ಪುಡಿ, 5 ಚಮಚ ಕೆಂಪು ಮೆಣಸಿನಕಾಯಿ ಪುಡಿ, ಮನೆಯಲ್ಲಿ ತಯಾರಿಸಿದ ಗರಂ ಮಸಾಲ ಪೌಡರ್. ಮನೆಯಲ್ಲಿ ಗರಂ ಮಸಾಲ ಮಾಡೋದು ಹೇಗೆ ಅಂತ ನಿಮ್ಗೇನಾದ್ರೂ ವಿಡಿಯೋ ಬೇಕಾದ್ರೆ ನಮ್ಗೆ ಕಮೆಂಟ್ ಮಾಡಿ. ಚಿಕನ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಮ್ಮ ಚಿಕನ್ ಮ್ಯಾರಿನೇಟ್ ಆಗೋಕ್ಕೆ 15 ನಿಮಿಷ ನಾವು ಬಿಡೋಣ. ಅಲ್ಲಿಯವರೆಗೂ ದಯವಿಟ್ಟು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಚಮಚ ಆಗುವಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇವೆ. 1 ಚಮಚ ಆಗುವಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಶುಂಠಿ ತಗೊಂಡಿದ್ದೇವೆ. 3 ಟೊಮ್ಯಾಟೊ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸರ್ ಜಾರ್ನಲ್ಲಿ ರುಬ್ಬಿಕೊಳ್ಳುತ್ತೇನೆ. ಮಿಕ್ಸರ್ ಜಾರ್ನಲ್ಲಿ ರುಬ್ಬಿದ ನಂತರ ನಮ್ಮ ಪೇಸ್ಟ್ ರೆಡಿಯಾಗಿದೆ. ಸೊ ಇವಾಗ ಕುಕ್ಕರ್ ತಗೊಳ್ತೀನಿ. ಇದರಲ್ಲಿ 5 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕೋಣ. ನಮ್ಮ ಚಿಕನ್ 15 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗಿದೆ. ಮ್ಯಾರಿನೇಟ್ ಮಾಡಿದ ಚಿಕನ್ ಅನ್ನು ಕುಕ್ಕರ್ಗೆ ಹಾಕೋಣ. ನಾವು ಮಾಡಿರೋ ಪೇಸ್ಟ್ ಇವಾಗ ಆಡ್ ಮಾಡ್ಕೊಳ್ಳೋಣ. ಸೊ ಚಿಕನ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಕಡಿಮೆ ಉರಿಯಲ್ಲಿ 5 ನಿಮಿಷ ಬೇಯಿಸೋಣ. ಸೊ 5 ನಿಮಿಷದ ನಂತರ ನೋಡಿ, ನಮ್ಮ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ. ನಮ್ಮ ಚಿಕನ್ ಚೆನ್ನಾಗಿ ಬೆಂದಿದೆ. ಇದರಲ್ಲಿ 1 ಗ್ಲಾಸ್ ನೀರು ಆಡ್ ಮಾಡೋಣ. ಇವಾಗ ಕುಕ್ಕರಲ್ಲಿ 3 ವಿಜಿಲ್ ಬರೋವರೆಗೂ ಬೇಯಿಸೋಣ. ಇವಾಗ ನೋಡಿ 3 ವಿಜಿಲ್ ಆಗಿದೆ. ಸೊ ನಮ್ಮ ಚಿಕನ್ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇತರ ರುಚಿಯಾದ ಚಿಕನ್ ಅನ್ನು ನೀವು ಕೇವಲ ಹುಬ್ಬಳ್ಳಿಯಲ್ಲಿಯೇ ನೋಡಿರ್ತೀರಾ. ಉತ್ತರ ಕರ್ನಾಟಕದಲ್ಲಿ ಸಾವ್ಜಿ ನಾನ್ ವೆಜ್ ಅಂದ್ರೆ ತುಂಬಾ ಫೇಮಸ್. ಅಲ್ಲಿ ಮಾತ್ರ ಆ ಥರ ಚಿಕನ್ ಜಾಸ್ತಿ ಮಾಡ್ತಾರೆ. ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.